ನಮಸ್ಕಾರ, ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ. ನಿನ್ನೆ ನೈಟ್ ಬಂದಿದ್ದು. ನಿನ್ನೆ ನೈಟ್ ಬಂದು ಎಲ್ಲ ಕೆಲಸ ಆಯಿತು. ಆದರೆ ಪಾತ್ರೆ ಕಿಚನ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಒಂದಿನ ಬಿಟ್ಟೋಯ್ತು ಅಂತಂದರೆ ಎಲ್ಲ ಇದಾಗಿರುತ್ತೆ. ದೋಸೆ ಎಲ್ಲ ಮಾಡಿಕೊಂಡು ಎಣ್ಣೆ ಎಲ್ಲ ಸೋರಿಸಿ ಸ್ಟವ್ ಮೇಲೆ ಹಾಕಿದ್ರಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಬೆಳಗ್ಗೆಯಿಂದ ಮಾಡ್ತಾಯಿದ್ದೀನಿ, ಮುಗಿತಾನೇ ಇಲ್ಲ. ಇವಾಗ ನಾನು ಸ್ವಲ್ಪ ಬಟ್ಟೆ ತೊಗೊಂಡೋಗಿ ಅಲ್ಲೆಲ್ಲ ಬಳಸಿದ್ವಲ್ಲ, ಬಟ್ಟೆ ಎಲ್ಲ ವಾಷಿಂಗ್ ಹಾಕ್ಬೇಕು, ಕೆಲವೊಂದನ್ನು ಒಗಿಬೇಕು. ಅದಕ್ಕೆ ಬಸ್ಸಾರು ಮಾಡಿಬಿಡೋಣ ಅಂತ ಕುಣಿಗಾಲಲ್ಲಿ ತಂದಿದ್ದೆ. ಏನು ಬೀನ್ಸು ತುಂಬ ಚೆನ್ನಾಗಿತ್ತು, ಅಲ್ಲಿ ತೊಗೊಂಡಿದ್ದೆ. ಹಾಗಾಗಿ ಅದನ್ನು ಹಾಕಿ ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಇಟ್ಟೆ. ಅಷ್ಟರಲ್ಲಿ ಮನೆಯವ್ರು ಬಂದರು. ಪಪ್ಪಾಯ ತಂದಿದ್ದೆ, ಎಷ್ಟು ದಪ್ಪದಾಗಿದೆ. ಕಟ್ ಮಾಡಿ ಮನೆಯವ್ರಿಗೆ ಎಲ್ಲ ಕಟ್ ಮಾಡಿಕೊಟ್ಟೆ. ತಿಂದರು. ಇದನ್ನು ಮುಚ್ಚಿಡಬೇಕು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಒರೆಸಿದ್ದೆಲ್ಲ ಆಯಿತು. ಮೇಲ್ಗಡೆ ಹೋಗಿ ಹೆಂಗಿದ್ರು ಅಜ್ಜಿಗೆ ಊಟ ಕೊಡೋಕೆ ಹೋಗ್ತೀನಲ್ಲ, ಬಟ್ಟೆ ಒಗೆಯೋದು, ವಾಷಿಂಗ್ ಹಾಕೋದು, ಈ ಕೆಲಸಗಳನ್ನ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಅಕ್ಕಿ ಏನಾಗಿದೆ, ಈಚೆಗಡೆ ಇಕ್ಕಿದ್ನ ಅದು ನೋಡಿಕೊಂಡೇ ಇಲ್ಲ. ಮಳೆ ಬಂದು ಎಲ್ಲ ನೆಂದೋಗ್ಬಿಟ್ಟಿತ್ತು. ಇವಾಗ ಏನು ಮಾಡೋದು ಅದನ್ನು ಅಂತ ಯೋಚನೆ ಮಾಡಿದೆ. ಆಮೇಲೆ ಸಿರು ರೊಟ್ಟಿಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ತೊಳೆದು ಒಂದು 2 ನಿಮಿಷ ಬಿಸಿಲು ಬಂದಿತ್ತಪ್ಪ, ಅಷ್ಟರಲ್ಲಿ ತೊಳೆದ್ಬಿಟ್ಟೆ. ಬಿಸಿಲು ಹೊಟ್ಟೋಯ್ತು. ಅದಕ್ಕೆ ಇವಾಗ ಹಂಗೆ ಯೋಚನೆ ಮಾಡಿದೆ, ಏನು ಮಾಡ್ಬೋದು ನೆಂದಿರೋ ಅಕ್ಕಿನ ಅಂತ. ಹಂಗೆ 3 ದಿನ ನೆನೆ ಹಾಕಿ ಆಮೇಲೆ ಸಂಡಿಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಸಿಲೇನು ಜಾಸ್ತಿ ಇಲ್ಲ, ಬರುತ್ತೆ ಹೋಗುತ್ತೆ. ಸಂಡಿಗೆ ಮಾಡೋಣ ಅಂತ ಅಂದ್ಕೊಂಡೆ. ಗೊತ್ತಿಲ್ಲ ಎಷ್ಟು ಸಕ್ಸಸ್ ಆಗುತ್ತೆ ಅಂತ. ಒಣ್ಣಲ್ಲಿ ವೇಸ್ಟ್ ಅಂತೂ ಮಾಡಬಾರ್ದಲ್ವಾ, ಹಂಗಾಗಿ ಸಂಡಿಗೆ ಮಾಡಿಬಿಡೋಣ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಸಂಡಿಗೆ ಅಂದರೆ. ಅದೇ 3 ದಿನ ನೆನೆ ಹಾಕ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡು ಈಗ ಅಕ್ಕಿನ ಸೋರಾಕಿದ್ದೀನಿ. ಬನ್ನಿ ತೋರಿಸ್ತೀನಿ. ಅದನ್ನು ನೆನೆ ಹಾಕ್ತೀನಿ. ಮತ್ತೆ ಇವಾಗ ಒಣಗಾಕದ್ನ ಒಣಗಲೇ ಇಲ್ಲ. ಏನು ಮಾಡ್ತೀರಾ ತೊಗೊಂಡು? ಅದಕ್ಕೆ ಇವಾಗ ಸದ್ಯಕ್ಕೆ ಮೇಲೆ ಹೋಗಿ ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಸಾಂಬಾರು ಪೌಡ್ರೆಲ್ಲ ಇತ್ತು, ಅಲ್ಲಿಂದ ಊರಿಂದ ತಂದಿದ್ದಲ್ಲ, ಅದನ್ನೆಲ್ಲ ಕೂಡ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೇಕು. ಸ್ಟೀಲ್ ಬಾಕ್ಸಲ್ಲಿ ಖಾರದ ಪುಡಿ, ಅಕ್ಕಿ ಎಲ್ಲ ಫಿಲ್ ಮಾಡಿ ಇಟ್ಬಿಟ್ಟಿದ್ದೀನಿ. ಹಂಗಾಗಿ ಇವಾಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕೋತೀನಿ. ಹಿಂಗೆ ಹಾಕ್ತೀನಿ ನೋಡಿ, ಇಲ್ಲಿ ಫಿಲ್ ಆಗಿದೆ. ಹಂಗಾಗಿ ಇನ್ನೊಂದಕ್ಕೆ ಹಾಕ್ಕೋಬೇಕು. ಇದು ಸಕ್ಕರೆ ಬಳಸಲ್ಲ ನಾವು. ಸಕ್ಕರೆ ನಿಮ್ಗೆ ಗೊತ್ತಲ್ಲ, ಯಾವುದಕ್ಕೂ ಬಳಸಲ್ಲ. ಇದೆ, ಯಾರಾದರೂ ಬಂದರೆ ಹೋದರೆ ಕಾಫಿ ಟೀ ಇದಕ್ಕೆಲ್ಲ ಬಳಸ್ತೀನಿ. ಇದನ್ನೆಲ್ಲ ಫಿಲ್ ಮಾಡಿ ಎತ್ತಿಟ್ಕೋತೀನಿ. ಅಕ್ಕಿ ತೋರಿಸ್ತೀನಿ ಬನ್ನಿ. ನೋಡಿ, ಅಕ್ಕಿ ಬಿಸಿಲಿಲ್ಲ ಅಂದರೆ ಒಣಗಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಹಿಟ್ಟೆಲ್ಲ ಬಿಡಿಸಿದ್ರೂ ಹುಳ ಆಗೋ ಸಾಧ್ಯತೆ, ಗೂಡು ಹುಳ ಅದೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಇದನ್ನು 3 ದಿನ ನೆನೆ ಹಾಕಿ ಆಮೇಲೆ ತೊಳೆದೆ. ಒಂದು 5-6 ಸಲ ತೊಳೆದೆ ಚೆನ್ನಾಗಿ. ಆದರೆ ಬಿಸಿಲೇ ಇಲ್ವಲ್ಲ, ಒಣಗಿದ್ರೆ ಸರಿ ಚೆನ್ನಾಗಿ ಬರುತ್ತೆ. ಒಣಗಿಲ್ಲ ಅಂದರೆ ಅಕ್ಕಿ ಒಣಗಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬರಲ್ಲ. ಹಿಟ್ಟು ಮಾಡಿಸ್ಕೊಂಬಂದ್ರೂ ಹುಳ ಆಮೇಲೆ ಗೂಡು ಇದೆಲ್ಲ ಆಗಿಬಿಡುತ್ತೆ. ಆಮೇಲೆ ಜಾಸ್ತಿ ರಿಸ್ಕ್ ತೊಗೊಳ್ಳೋದು ಬೇಡ. ಸದ್ಯಕ್ಕೆ ಅದನ್ನು ಮತ್ತೆ ನೆನೆ ಹಾಕಿ 3 ದಿನ ಬಿಟ್ಟು ಅದನ್ನು ಸಂಡಿಗೆ ಮಾಡ್ತೀನಿ. ಆಮೇಲೆ ಇದನ್ನೆಲ್ಲ ಎತ್ತಿಟ್ಕೋಬೇಕು. ಸಾಂಬಾರು ಪೌಡ್ರು ಎಲ್ಲನೂ ಎತ್ತಿಟ್ಬಿಟ್ಟು ಆಮೇಲೆ ಮೇಲ್ಗಡೆ ಹೋಗಿ ಬಟ್ಟೆ ಒಗಿಬೇಕು. ಸಾಂಬಾರು ಒಂದು 3:30ಗೆ ಮಾಡ್ತೀನಿ. 3:30-4 ಗಂಟೆಗೆ ಮಾಡ್ತೀನಿ. ಇವಾಗ ಮಾಡೋಕ್ಕೋಗಲ್ಲ. ಯಾಕೆಂದರೆ ಮೊದಲು ಈ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ. ಬೆಳಗ್ಗೆಯಿಂದ ಮಾಡ್ತಾಯಿದ್ರು, ಕೆಲಸನೇ ಮುಗಿತಾ ಇಲ್ಲ. ಸರಿ ಬನ್ನಿ ಇವಾಗ ಪಟಾಫಟ ಅಂತ ಅಂದ್ಬಿಟ್ಟು ಅಜ್ಜಿಗೆ ಊಟ ಕೊಟ್ಬಿಟ್ಟು ಬಟ್ಟೆ ವಾಶ್ ಮಾಡೋಣ. ಇದೇನು ಅಂತ ನೋಡ್ತಾ ಇದ್ದೀರಾ? ನಮ್ಮ ತೋಟದ್ದೇ ಮೆಹಂದಿ ಸೊಪ್ಪು. ಇದು ದಾಸವಾಳದ ಎಲೆ. ದಾಸವಾಳದ ಹೂವನೂ ಕಿತ್ಕೊಂಡು ಬಂದಿದ್ದೆ. ಅದೇನಾಗಿದೆ ಅಂದರೆ ಕವರಲ್ಲೇ ಇಟ್ಬಿಟ್ಟು ಈ ಥರ ಹೋಗಿದೆ ದಾಸವಾಳದ ಹೂವು. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ, ಇದ್ರ ಜೊತೆ ಮೆಂತ್ಯನೂ ಕೂಡ ನಾವು ಚೆನ್ನಾಗಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕಾವಾಗ ನಾವು ಬಳಸ್ಕೋಬೋದು. ಹಂಗಾಗಿ ಮೆಹಂದಿ ಪೌಡ್ರನ್ನ ಹಂಗೆ ಕೂಡ ರುಬ್ಬಿ ಹಾಕೊಂಡ್ರು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಸ್ವಲ್ಪ ಸುಸ್ತಾಯ್ತಾ ಇತ್ತು ಅಂತ ಅಂದ್ಬಿಟ್ಟು ABC ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ.
ಅಂದರೆ ಬೀನ್ಸಲ್ಲಿರೋ ನಾರನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ABC ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟು, ಬೀಟ್ರೂಟು, ಆ್ಯಪಲ್ ಎಲ್ಲನೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಇನ್ಸ್ಟೆಂಟಾಗಿ ಏನಾದರೂ ಎನರ್ಜಿ ಬೇಕು ಅಂದರೆ ಒಂದು ಅರ್ಧದಷ್ಟು ನಿಂಬೆಹಣ್ಣ ಬಳಸ್ಕೊಂಡ್ರೆ ನಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಬಂದಂಗೆ ಆಗುತ್ತೆ. ಚೆನ್ನಾಗಿರುತ್ತೆ ಈ ಜ್ಯೂಸು ಅಭ್ಯಾಸ ಮಾಡಿಕೊಂಡ್ರೆ. ಹಂಗಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾ ಇದ್ದೀನಿ. ನಾನು ಇದೇ ಥರನೇ ಯಾವಾಗಲೂ ಮಾಡ್ಕೊಳ್ಳೋದು. ಮೊದಲು ಕ್ಯಾರೆಟು ಬೀಟ್ರೂಟ್ನ ಸಣ್ಣ ಪೀಸ್ಗಳನ್ನಾಗಿ ಮಾಡಿಕೊಂಡು ನಾನು ಅದರಲ್ಲಿ ಮಿಕ್ಸಿನಲ್ಲಿ ರುಬ್ಬಿ ಆ ನಂತರ ಜ್ಯೂಸ್ನ ತಗೋತೀನಿ. ಪೂರ್ತಿ ಹಂಗೆ ಕುಡಿಬೋದು, ಆದರೆ ನನಗೆ ಕುಡಿಯೋದಕ್ಕಾಗೋದಿಲ್ಲ, ಹೆವಿ ಅನ್ಸುತ್ತೆ. ಹಂಗಾಗಿ ಕ್ಯಾರೆಟು ಬೀಟ್ರೂಟ್ ಜ್ಯೂಸ್ ತೆಗೆದು ಆಮೇಲೆ ಆಪಲ್ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಜ್ಯೂಸು. ಫಸ್ಟು ಇವೆರಡನ್ನು ರುಬ್ಬಿ ರಸ ತಕ್ಕೊಂಡು ಅದನ್ನ ಬರೋಂಥ ಪಲ್ಪ್ನ ನಾವು ದೋಸೆಗೆ, ಚಪಾತಿಗೆ ಕಲಿಸ್ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಅದನ್ನು ಕೂಡ ವೇಸ್ಟ್ ಆಗಲ್ಲ. ಇವಾಗ ನೀಟಾಗಿ ಈ ಜ್ಯೂಸ್ನ ತಗೋತಾ ಇದ್ದೀನಿ. ಸ್ವಲ್ಪ ಕೈನಲ್ಲೇನೆ ಇದು ಮಾಡಿ ತಗೋಬೇಕಾಗುತ್ತೆ, ಇಲ್ಲ ಸ್ಪೂನ್ ಸಹಾಯದಿಂದ ಅದನ್ನ ಪ್ರೆಸ್ ಮಾಡಿ ಪೂರ್ತಿಯಾಗಿ ಜ್ಯೂಸ್ನ ತಗೊಳ್ಬೇಕಾಗತ್ತೆ. ಒಬ್ಬರಿಗೆ ಅಂತೂ ಒಂದು ಲೋಟದಷ್ಟು ಕುಡಿಯೋದಕ್ಕಂತೂ ಆಗಲ್ಲ, ಅಜ್ಜಿಗೆ ನನಗೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇವಾಗ ಆಪಲ್ ಹಾಕೊಂಡು ತೆಗ್ದಿರುವಂಥ ರಸನ ಹಾಕ್ಬಿಟ್ಟು ಎರಡನ್ನೂ ಕೂಡ ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಬೆಳಿಗ್ಗೆ ಹೊತ್ತು ಕುಡಿದ್ರೆ ಇನ್ನೂ ಒಳ್ಳೇದು, ಅದು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿದ್ರೆ ಇನ್ನೂ ಒಳ್ಳೇದು. ಆದರೆ ನನಗಂತೂ ಬೆಳಿಗ್ಗೆ ಹೊತ್ತು ಟೈಮೇ ಸಿಗಲ್ಲ. ನನಗೆ ಯಾವಾಗ ಆಗುತ್ತೋ, ಯಾವಾಗ ಸುಸ್ತು ಅನ್ಸುತ್ತೆ ಆವಾಗ ನಾನು ಈ ಥರ ಮಾಡ್ಕೊಂಡು ಕುಡಿತೀನಿ. ಇವಾಗ ಇದು ವೇಸ್ಟೇನೆ, ಗಿಡ ಇದ್ರೆ ಗಿಡಕ್ಕೆ ಹಾಕ್ಬೋದು. ಇವಾಗ ಗಿಡನೂ ಕೂಡ ನಾವು ಈ ಮನೇಲಿ ಹಾಕೊಂಡಿಲ್ಲ, ಹಂಗಾಗಿ ವೇಸ್ಟ್ ಆಗುತ್ತೆ ಅದು. ಅದ್ರ ಜೊತೆಗೆ ಬಿಸಿಬೇಳೆ ಬಾತ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನನಗೆ, ಅಜ್ಜಿಗೆ ಅಂತ ಅಂದ್ಬಿಟ್ಟು. ಈ ಜ್ಯೂಸ್ ಕೊಡ್ತೀನಲ್ವಾ ಅದ್ರ ಜೊತೆನೆ ಬಿಸಿಬೇಳೆ ಬಾತ್ನು ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಯಾವಾಗೆಲ್ಲ ನನಗೆ ಎನರ್ಜಿ ಸ್ವಲ್ಪ ಲೋ ಅನ್ಸುತ್ತೆ ಅವಾಗ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಯಾಕೆಂದರೆ ಹತ್ತಿ ಇಳ್ದಿನೇ ಅರ್ಧ ಸುಸ್ತಾಗುತ್ತೆ, ಹಂಗಾಗಿ ಒಳ್ಳೇದು ಜ್ಯೂಸ್ಗಳು. ಮನೆ ಒರೆಸೋದು, ಕಸ ಗುಡಿಸೋದೇನು ಕಷ್ಟ ಅಲ್ಲ, ಆದರೆ ಎಲ್ಲೆಲ್ಲಿ ಏನೇನಿದೆ ಅದೇ ಪ್ಲೇಸ್ಗೆ ಸೇರಿಸ್ಬೇಕಲ್ವಾ. ಅದೇ ಒಂದು ಇದು. ಮಕ್ಳು ರೂಮಲ್ಲಿ ಏನಾದರೂ ಇದ್ರೆ ಬಟ್ಟೆಗಳು ತೊಗೊಂಡೋಗಿ ಮೇಲೆ ಹಾಕೋದು, ಮತ್ತೆ ತೊಗೊಂಬರೋದು, ಒಣಗಾಕೋದು, ಮಡ್ಚಿಡೋದು. ಇದೇನು ಈ ಕಲರ್ ಇದೆ ಜ್ಯೂಸು ಅಂತದ್ದು ಇವಾಗ ಅಜ್ಜಿ ಕೊಟ್ರೆ, ಹಂಗಾಗಿ ಇವಾಗ 2 ಲೋಟಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಮಾಡಿ ಊಟದ ಜೊತೆನೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ಇನ್ನೊಂದ್ಸಲ ಹೋಗೋಕ್ಕಾಗಲ್ಲ. ಸ್ವಲ್ಪ ಬಿಸಿಬೇಳೆ ಬಾತು ಮತ್ತು ಬಿಸಿಬೇಳೆ ಬಾತನ್ನ ಬಿಸಿ ಮಾಡಿಬಿಟ್ಟು ನಾನು ಜ್ಯೂಸ್ ಕುಡಿದ್ಬಿಟ್ಟು ಅಜ್ಜಿಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಕೆಳಗಡೆ 1-2 ಬಟ್ಟೆ ಇತ್ತು, ತೊಗೊಂಡೋಗಿ ವಾಷಿಂಗ್ ಹಾಕ್ಬೇಕಲ್ವಾ. ಬೆಳಿಗ್ಗೆ ಒಣಗಾಕ್ಬಿಟ್ಟು ವೈಟ್ ಬಟ್ಟೆನ ವಾಷಿಂಗ್ ಹಾಕ್ಬಿಟ್ಟು ಬಂದೆ. ನಾಯಿ ಕಟ್ಟಾಕಿದ್ದೀನಿ, ಎಲ್ಲ ಕಡೆ ಗಲೀಜು ಮಾಡಿಬಿಡುತ್ತೆ. ಅಕಸ್ಮಾತ್ ಒಣಗಿರೋ ಬಟ್ಟೆ ಒಂದೊಂದು ಬಿದ್ದೋಗ್ಬಿಡುತ್ತೆ ಅಂತ ಕಟ್ಟಾಕಿದ್ದೀನಿ. ಈ ಅಜ್ಜಿ ಏನು ಮಾಡೋದು ಗೊತ್ತಾ, ಬಿಚ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ಪಕ್ಕದಲ್ಲಿ ಮಲಗಿಸ್ಕೊಂಡು ಮಲ್ಕೊಂಡೈತೆ. ಅಯ್ಯೋ, ಇವ್ರ ಜೊತೆ ಆಡಿ ಆಡಿ ಸಾಕಾಗೋಗುತ್ತಪ್ಪ ನನಗಂತೂ. ನೋಡಿ, ನಾನು ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ನೋಡ್ತಾ ಇದ್ದಾಳೆ ಬಗ್ಗಿ ಅದನ್ನು. ಇವಾಗ ಬಿಸಿಬೇಳೆ ಬಾತು ಮತ್ತು ಜ್ಯೂಸ್ ಕೊಟ್ಟಿದ್ದೀನಿ, ಬರೀ ತೋರಿಸ್ತೀನಿ. ಬಿಸಿಲಂತೂ ಚೆನ್ನಾಗಿದೆ, ಬಟ್ಟೆ ಒಣಗ್ತಾ ಇದ್ದಾವೆ. ವೈಟ್ ಬಟ್ಟೆನೂ ಇದ್ದಾವೆ ವಾಷಿಂಗ್ ಮಿಷಿನಲ್ಲಿ, ಅದನ್ನ ಎತ್ತಿ ಮತ್ತೆ ಬೇರೆ ಬಟ್ಟೆಗಳು ಹಾಕಬೇಕು. ಅದು ಎಷ್ಟು ಬಟ್ಟೆನೇ ಮುಗಿತಾ ಇಲ್ಲ ನಮ್ಮ ಮನೇಲಂತೂ. ಎಲ್ಲ ಬಟ್ಟೆ ಒಣಗಾಕ್ಬೇಕು. ಇವೆಲ್ಲ ವೈಟು ರಿನ್ನಾಲ ಹಾಕಿದ್ದೆ, ಸ್ವಲ್ಪ ಇದಾಗೈತೆ. ಇವೆಲ್ಲ ಒಣಗಾಕ್ತೀನಿ. ಕೂತಾಳೆ ದಾರನ ಬಿಚ್ಕೊಂಡು. ಬೆಳಿಗ್ಗೆ ಬಂದು ರೂಮೆಲ್ಲ ಕಸ ಗುಡಿಸಿ ಒರೆಸಿ ಹೋಗಿದ್ದೆ. ನಮ್ಮ ಅಜ್ಜಿ ಬಜ್ಜಿ ನೋಡಿ ಜ್ಯೂಸು ಅರ್ಧ ಕೊಟ್ಬಿಟ್ಟು ಇಕ್ಕೈತೆ. ಏನಜ್ಜಿ ತಿನ್ನು, ಚೆನ್ನಾಯ್ತಾ? ಜ್ಯೂಸ್ ಕುಡಿ, ಜ್ಯೂಸು ಚೆನ್ನಾಗಿಲ್ವಾ? ಜ್ಯೂಸು ಚೆನ್ನಾಯ್ತಾ? ಕುಡಿ. ನಿದ್ದೆ ಮಾಡ್ದೆ ಬೆಳಗ್ಗೆಯಿಂದ? ನಿದ್ದೆ ಮಾಡಿ ಕೊಡ್ತಾನೆ ಭಗವಂತ ನನ್ನ. ಸುಮ್ಮನೆ ರಜೆ ಬರೇ ನಿದ್ದೆ ಮಾಡ್ತೀಯಾ? ಮಾಡಿದ್ದೆ ಕರ್ಮ ಮಾಡಿದ್ದೆ. ಈ ವಯಸ್ಸಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋರು ಸಿಗೋದೇ ಕಷ್ಟ. ನಮಗೆ ಮುಂದಕ್ಕೆ ನಮ್ಗೆ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ಅಜ್ಜಿ ನೋಡಿ ಹೆಂಗಂತೈತೆ. ಸರಿ, ಬಟ್ಟೆ ಒಣಗಾಕ್ಬಿಡ್ತೀನಿ ಪಟಾಪಟ್ ಅಂತ.